ಏನಿದು ಈ ತರ ಎಲ್ಲ ಮಾಡ್ತಿದ್ದಾರೆ ಇವರು? ಓ ಮೈ ಗಾಡ್. ಮರದ್ದು 4 ಸಪರೇಟ್ ಪೀಸು. ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದೆ. ಎಲ್ರಿಗೂ ನಮಸ್ಕಾರ. ನಾನ್ ರಾಧೆ. ಇವತ್ ನಾವು ಹೋಗ್ತಿರೋದು ಭಾರತದ ಮಹಾ ಮರುಭೂಮಿ ಎಂದು ಕರೆಯಲ್ಪಡುವ ಥಾರ್ ಮರುಭೂಮಿಗೆ. ಈ ಮರುಭೂಮಿ ಪಶ್ಚಿಮ ಭಾರತದ ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಗುಜರಾತ್ ಮತ್ತು ಪಾಕಿಸ್ತಾನದ ಸಿಂಧ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಹರಡಿದೆ. ಈ ಮರುಭೂಮಿಯ ಒಟ್ಟು ವಿಸ್ತೀರ್ಣದಲ್ಲಿ 85% ಭಾಗ ಭಾರತದಲ್ಲಿ ಇದ್ದರೆ 15% ಭಾಗ ಪಾಕಿಸ್ತಾನದಲ್ಲಿದೆ. ಪೂರ್ವಕ್ಕೆ ಅರಾವಳಿ ಶ್ರೇಣಿ, ಪಶ್ಚಿಮಕ್ಕೆ ಸಿಂಧೂ ನದಿ, ಈಶಾನ್ಯಕ್ಕೆ ಸಟ್ಲೆಜ್ ನದಿ ಮತ್ತು ದಕ್ಷಿಣಕ್ಕೆ ಗುಜರಾತಿನ ರನ್ ಆಫ್ ಕಚ್ ಇವುಗಳಿಂದ ಸುತ್ತುವರಿಯಲ್ಪಟ್ಟಿದೆ. ರಸ್ತೆಯ ಮೂಲಕ ಇಲ್ಲಿಗೆ ಬರುವುದಾದರೆ ಬೆಂಗಳೂರಿನಿಂದ ಸುಮಾರು 2000 ಕಿಲೋಮೀಟರ್ ದೂರದ ಪ್ರಯಾಣ. ಈ ಮರುಭೂಮಿಯನ್ನು ಭಾರತದಲ್ಲಿ ಥಾರ್ ಮರುಭೂಮಿ ಎಂದು ಕರೆದರೆ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಮರುಭೂಮಿ ಎಂದು ಕರೆಯುತ್ತಾರೆ. ಥಾರ್ ಡೆಸರ್ಟ್ ನಲ್ಲಿ ನಮ್ಮ ಟೆಂಟ್ ಕ್ಯಾಂಪ್ ನೋಡಿ. ಫ್ಯಾನ್ ಇದೆ ಚಿಕ್ಕ ಟೆಂಟಲ್ಲಿ. ಒಂದು ಕೂಲರ್ ಕೊಟ್ಟಿದ್ದಾರೆ. ದೊಡ್ಡದಿದೆ ಬಾತ್ರೂಮ್, ಟಾಯ್ಲೆಟ್. ಕ್ಯಾಂಪಲ್ಲಿ ನೋಡ್ತಾ ಇದ್ದೀರಲ್ಲ, ಟೋಟಲ್ 54 ಟೆಂಟ್ಸ್ ಇದೆ. ಈಗ ಆಫ್ ಸೀಸನ್ ಇರೋದ್ರಿಂದ ಒಂದು 30 ಟೆಂಟ್ ಮಾತ್ರ ಆಕ್ಯುಪೈ ಆಗಿದೆ, ಬಾಕಿದೆಲ್ಲ ಖಾಲಿ ಇದೆ. ಸೀಸನ್ ಟೈಮಲ್ಲಿ ನಿಮ್ಗೊಂದು ಟೆಂಟು ಸಿಗಲ್ಲ. ಸೀಸನ್ ಟೈಮಲ್ಲಿ 7,000 to 8,000 ರೂಪಾಯಿ ತನಕ ಇರುತ್ತೆ ರೂಮ್ಸ್ ಎಲ್ಲ. ಸೀಸನ್ ಅಂದರೆ ದೀಪಾವಳಿ, ಕ್ರಿಸ್ಮಸ್, ನ್ಯೂ ಇಯರ್ ಟೈಮಲ್ಲೆಲ್ಲ. ಇವಾಗ ಆಫ್ ಸೀಸನ್ ಆಗಿರೋದ್ರಿಂದ 4,500ದಿಂದ ರೂಮ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಮತ್ತು ರಾತ್ರಿದು ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ. ಇದು ಬಂದು ಲಕ್ಸುರಿಯಸ್. ಇದ್ರದ್ದು ರೆಂಟ್ ಬಂದು 5,500. ಸೀಸನ್ಗೆ ಟೈಪೇ 9,500ದಿಂದ 10,000 ತನಕ ಆಗುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಟಾಯ್ಲೆಟ್ಸ್ ಎಲ್ಲ. ದೊಡ್ಡ ಮಿರರ್ ಕೂಡ ಇದೆ, ಜೊತೆಗೆ AC. ಬಾಕಿ सबका ಕೂಲರ್ रहता है, इसका AC रहता है. ಓಕೆ, ಬೇರೆದಕ್ಕೆಲ್ಲ ಕೂಲರ್ ಇಟ್ಟಿರ್ತಾರೆ, ಇದಕ್ಕೆ ಮಾತ್ರ AC. ದೊಡ್ಡ ಫ್ಯಾಮಿಲಿ ಇರ್ಬೋದು, ಒಂದು 5 ಜನ ಇರ್ಬೋದು ಇದರಲ್ಲಿ. ಇದು ಡೀಲೆಕ್ಸ್ ರೂಮು, ವಿತೌಟ್ ಕೂಲರ್ ಮತ್ತು ವಿತೌಟ್ AC. ಬರೀ ಫ್ಯಾನ್ ಮಾತ್ರ ಇರುತ್ತೆ. ಫಸ್ಟಲ್ಲಿ ನಿಮಗೆ ಪೋಹ, ಚನಾ ಮಸಾಲ, ಪೂರಿ, ಬ್ರೆಡ್ ಜಾಮ್ ಮತ್ತು ಬಟರ್. ಕಾಫಿ ಸಿಗಲ್ಲ, ಓನ್ಲಿ ಟೀ. ಡೆಸರ್ಟಲ್ಲಿ ನಿಮಗೆ ಜೀಪ್ ರೈಡು, ಕ್ಯಾಮಲ್ ಸಫಾರಿ, ಪ್ಯಾರಾಸೈಲಿಂಗು ಮತ್ತು ATV ರೈಡ್ಸ್ ಎಲ್ಲ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ರೇಟ್ಸ್ ಇರುತ್ತೆ. ನೀವು ಇಲ್ಲಿ ಬಂದು ಹೋಟೆಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ನಿಮಗೆ ಮಾಡಿಸ್ಕೊಡ್ತಾರೆ. ಇದೆಲ್ಲ ಜೀಪ್ ನೋಡ್ತಾ ಇದ್ದೀರಲ್ಲ, ಇದೇ ಜೀಪಲ್ಲಿ ಅವ್ರು ನಮಗೆ ಜೀಪ್ ರೈಡ್ ಮಾಡಿಸೋದು.
ನಾವು ಜೀಪ್ ಸಫಾರಿಗೆ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋಕ್ಕೆ. ಟೋಟಲ್ 45 ಮಿನಿಟ್ಸ್. 6 ಮೆಂಬರ್ಸ್ಗೆ 2000 ರುಪೀಸ್ ಆಗಿದೆ. ನೀವು ಇಲ್ಲಿ ಬಂದು ಬುಕ್ ಮಾಡ್ಕೋಬಹುದು. ಕ್ಯಾಂಪಲ್ಲಿ ನಿಮಗೆ ಬೇರೆ ಬೇರೆ ರೇಟ್ ಸಿಗುತ್ತೆ. 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು 45 ಮಿನಿಟ್ಸ್ ಇರುತ್ತೆ, ಕೆಲವೊಂದು 1 ಅವರ್ ಇರುತ್ತೆ, 1.5 ಅವರ್ಸ್ ಇರುತ್ತೆ. ಮತ್ತೆ ಪಾಯಿಂಟ್ಗಳು 3-4 ಥರದ್ದಿರುತ್ತೆ. ಈ ಭೂಮಿ ನಮ್ಮ ಗುರುಕುಲದಂತೆ ಬದುಕು ಕಲಿಸೋ ಪಾಠಶಾಲೆ. ಈ ಪ್ರಕೃತಿ ತಾಯಿ ಎಲ್ಲ ಜೀವಕ್ಕೂ ತಿದ್ದಿ ತೀಡೋ ಗುರು ಇವಳೆ. ಏರುಪೇರು ಜೀವನ, ಸುಖ ದುಃಖದ ಕದನ, ಎಲ್ಲವ ಕಲಿತು ಸಾಗುವ ಅನುಭವದ ಹೊಸ ಚೇತನ. ಏರುಪೇರು ಜೀವನ, ಸುಖ ದುಃಖದ ಕದನ, ಎಲ್ಲವ ಕಲಿತು ಸಾಗುವ ಅನುಭವದ ಹೊಸ ಚೇತನ. ಈ ಭೂಮಿ ನಮ್ಮ ಗುರುಕುಲದಂತೆ ಬದುಕು ಕಲಿಸೋ ಪಾಠಶಾಲೆ. जोर से नहीं. आप कुछ नहीं होगा, आप ये पकड़ के रखो, भैया को छोड़ दो, ये पकड़ के रखो, भैया को छोड़ दो। Oh my God. बस भैया, इनको कर लो. उसको भी डर नहीं लगता. ಆಕ್ಚುಲಿ ತುಂಬಾನೇ ಭಯ ಆಗತ್ತೆ ಇದು. ಧೈರ್ಯ ಇದ್ರೆ ಮಾತ್ರ ಮಾಡ್ಬೇಕು ಇದನ್ನ. ಗಾಡಿಯನ್ನು ಬೀಳಬೇಕು. ಬಸ್ 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 ಅಣ್ಣ ನಿನ್ ಪಾದ ತೋರಿಸ್ಬಿಡು. ಯವ್ವ ನಂಗೆ ತುಂಬಾ ಭಯನೇ ಆಗೋಯ್ತು. ನಾವು ಈ ATB ರೈಡ್ಗೆ 6000 ರೂಪಾಯಿ ಕೊಟ್ವಿ. ಅವ್ರು ಜಾಸ್ತಿ ಹೇಳಿದ್ರು, ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ದಕ್ಕೆ ಕೊನೆಗೆ 6000 ರೂಪಾಯಿ ಬಂದ್ರು.
ಕಿಚನ್ಗೆ ಬಂತು ರಾಜಸ್ಥಾನಿಗೆ cities of colors ರಾಜಸ್ಥಾನಿಗೆ ನೋಡಿ ನಮ್ಮ ಡೆಸರ್ಟ್ ಕ್ಯಾಂಪಲ್ಲಿ ಎಷ್ಟು ಚೆನ್ನಾಗಿ ಅತಿಥಿಗಳನ್ನ ವೆಲ್ಕಮ್ ಮಾಡ್ತಾರೆ. ಬರ್ತಿದ್ದಂಗೆ ಅವ್ರು ನಮಗೆ ತಿಲ್ಕ ಇಟ್ಟು ವೆಲ್ಕಮ್ ಮಾಡ್ತಾರೆ. ನೋಡಿ ಈ ಹುಡುಗಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿ ತಮ್ಮ ರಾಜಸ್ಥಾನಿ ಟ್ರೆಡಿಷನ್ನ ಫಾಲೋ ಮಾಡ್ತಾ ಇದ್ದಾಳೆ. ನಿಜವಾಗೂ ತುಂಬಾ ಕ್ಯೂಟಾಗಿದ್ದಾಳೆ ಹುಡುಗಿ. ತುಮಾರಿ ನಜರ್ ಉತಾರೆ ಹಮ್. ಮತ್ತು ಇಲ್ಲಿ ನೋಡಿ, ಇಲ್ಲಿ ಡೋಲ್ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಭಯ್ಯ ಡೋಲ್ ಬಜಾವ್. ಇವಾಗ ನಮ್ಮ ಡೆಸರ್ಟ್ ಕ್ಯಾಂಪಲ್ಲಿ ರಾಜಸ್ಥಾನಿ ಕಲ್ಚರಲ್ ಶೋ ಸ್ಟಾರ್ಟ್ ಆಗುತ್ತೆ. ಬನ್ನಿ ಅದನ್ನ ಎಂಜಾಯ್ ಮಾಡೋಣ. ಬಿಸಿ ಬಿಸಿ ಪಕೋಡಾಗಳು ರೆಡಿ ಆಗಿದೆ ವೆಲ್ಕಮ್ಗೆ. ಥ್ಯಾಂಕ್ ಯು. ಹೇಗಿದೆ ಟೀ? ಚೆನ್ನಾಗಿದೆ. ಹಡ್ತಾಲ್ ಮತ್ತು ಡೋಲ್ದು ಜಿಗಲ್ ಬಂದು ನಡೀತಾ ಇದೆ ನೋಡಿ. ಎಷ್ಟು ಕರೆಕ್ಟಾಗಿ ಬೀಟಲ್ಲಿ ಉಡಿಸ್ತಾ ಇದ್ದಾರೆ ಇಬ್ರುವೆ. ಅಲ್ಟಿಮೇಟ್ ಆಗಿದೆ ಇದು. ಮರದ್ದು 4 ಸಪ್ರೇಟ್ ಪೀಸು. ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದೆ. ಹೋಲ್ಡ್ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಟ್ರೈ ಮಾಡಿದ್ರೆ ಹಿಡ್ಕೊಳಕ್ಕೆ ಆಗಲಿಲ್ಲ. ಚಕ್ರ ತರ ಆಡಿಸ್ತಾ ಇದ್ದಾರೆ ನೋಡಿ, ಒಂದೇ ಬೆರಳಲ್ಲಿ ಒಳ್ಳೆ ಕೃಷ್ಣನ್ ತರ. ನೋಡಿ ತಲೆ ಮೇಲೆ ಅದನ್ನ ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ. ತಿರುಗ್ತಾನೆ ಇದೆ ಮೇಲ್ಗಡೆ. ಅವ್ರು ಇವಾಗ ಕರ್ತಾಲಲ್ಲಿ ನುಡಿಸ್ತಾರೆ, ಅದೇ ಥರ ನಾವು ಕ್ಲಾಪ್ಸಲ್ಲಿ ನುಡಿಸ್ಬೇಕಂತೆ. ಇದೊಂದು ಕಾಂಪಿಟೇಷನ್. ನೋಡಿ ಅಲ್ಟಿಮೇಟ್ ಆಗಿರೋ ಫೈರ್ ಡ್ಯಾನ್ಸ್ ಬರುತ್ತೆ, ಹಂಗೆ ನೋಡ್ತಾ ಇರಿ. ಮೈ ಗಾಡ್, ಕೈನಲ್ಲಿ ಎಷ್ಟು ಚೆನ್ನಾಗಿ ಆಡ್ಸಿದ್ರು ಬೆಂಕಿನ. ಮೈ ಗಾಡ್, ಬಾಯ್ನಲ್ಲಿ ಹಾಕೊಂಡು
ಮಾಡಿದ್ದಾರೆ ನೋಡಲಿ. ವಾ ನಿಜವಾಗೂ ಭಯನೇ ಆಗತ್ತಪ್ಪ ಇದು ನೋಡಿದ್ರೆ. ಏನ್ ಕಲಾವಿದ್ರು ಇವರೆಲ್ಲ. ವಾವ್ ಒಳ್ಳೆ ಡ್ರಾಗನ್ ತರ ಕಾಣಿಸ್ತಾ ಇತ್ತು ನನಗೆ ಬಾಯಿನಲ್ಲಿ ಬೆಂಕಿ ನೋಡಿ. ಶ್ರೇಯಸ್ ನಿಂಗೆ ಅನಿಸ್ತು ಬಾಯಿನಲ್ಲಿ ಬೆಂಕಿ ನೋಡಿ? ಚೆನ್ನಾಗಿ ಅನ್ಸುತ್ತೆ. ಭಯ ಆಯ್ತಾ? ಫುಲ್ ಭಯ ಆಗ್ತೈತೆ. ತಲೆ ಟುವರ್ಡ್ಸ್ ಪ್ರೀತಿ. ಓ ಮೈ ಗಾಡ್, ಚಾನ್ಸೇ ಇಲ್ಲ ಇದನ್ನ ಯಾರು ಮಾಡಕ್ಕೆ. ನಾರ್ಮಲ್ ಪೀಪಲ್ಸ್ ಚಾನ್ಸೇ ಇಲ್ಲ. ಏನಿದು ಈ ತರ ಎಲ್ಲ ಮಾಡ್ತಿದ್ದಾರೆ ಇವರು. ಇವರು ಎಷ್ಟು ಹತ್ರ ಬಂದಿದ್ದಾರೆ, ಈಗ ನೋಡಿದ್ರೆ ಭಯ ಆಗ್ತಾ ಇದೆ ನಮ್ಗೆ. ಇವ್ರು ಈ ಕಲೆನೆಲ್ಲ ಉಳಿಸ್ಕೊಂಡು ಹೋಗ್ತಿದಾರಲ್ಲ, ಅದಕ್ಕೆ ಒಂದ್ ದೊಡ್ಡ ಕ್ಲಾಪ್ಸ್ ಹೊಡಿಬೇಕಷ್ಟು. ಕಣ್ಣು ಮುಚ್ಚಿ ಕಣ್ ತೆಗಿ ಅಷ್ಟಕ್ಕೆ. ನೋಡಿ ಇವಾಗ ಇನ್ನೊಂದು ಮಾಡ್ತಾ ಇದ್ದಾರೆ. ಭಯನೇ ಆಗ್ತಾ ಇದೆ ನೋಡಿದ್ರೆ. ಓ ಓ थैंक यू जी हाँ ನಿಜವಾಗೂ ಅದ್ಭುತವಾಗಿತ್ತು. ಏನ್ ಬೆಂಕಿನ ಬಾಯಿನಲ್ಲೆಲ್ಲ ಹಾಕೊಂಡು ಹೋಗಿದ್ ನಂಗಂತೂ ಡ್ರ್ಯಾಗನ್ ತರನೇ ಕಾಣಿಸ್ತಾ ಇದ್ರು. ನಿಜವಾಗೂ ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಖಾಮಾಗಣಿ ಖಾಮಾಗಣಿ. राधे जी किसका नाम है? ಮೇರಾ ನಾಮ್ राधा जी या राधे जी? ರಾಧೆ. राधे। ऐ कवि तेरी कल्पना कोरी है, ऐ कवि तेरी कल्पना कोरी है, राधे जी चांद से भी गोरी और चांद में दाग है, राधे जी बेदाग चकोरी है। थैंक यू। ವಾ 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 ವಾ, ಥ್ಯಾಂಕ್ ಯು. ನಮ್ಮವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಗಾಜಿನ ಪೀಸ್ ಮೇಲೆ ಆ ಹೆಣ್ಮಗು ಡ್ಯಾನ್ಸ್ ಮಾಡುತ್ತೆ. लड़की कांच के छोटे छोटे टुकड़ों के ऊपर अपने नंगे पाँव के ऊपर मटके रखकर नृत्य दिखाने जा रही है। एक बार जोरदार ताली हो जाएगी लगा के। ಊಟ ನೋಡಿ, ರೋಟಿ, ದಾಲ್, ಪನ್ನೀರ್, ಇದು ಕೇಸರ್ ಸಾಂಗ್ಲಿ, ರಾಜಸ್ಥಾನಿ ಖೇರ್ ಸಾಂಗ್ಲಿ, ಆಮೇಲೆ ಇಲ್ಲಿ ನೋಡಿ ಬಾಟಿ ರಾಜಸ್ಥಾನಿ ಸ್ಪೆಷಲ್, ಚೂರ್ಮಾ, ಇದು ವೈಟ್ ರೈಸ್. ಇಲ್ಲಿ ಯೂಶಲಿ ಬಾಸುಮತಿ ರೈಸೇ ಯೂಸ್ ಮಾಡೋದು, ಅದೇ ಸಿಗೋದು ನಿಮಗೆ. ಅದು ಬಿಟ್ಟರೆ ಪಾಪಡ್. ಡೆಸರ್ಟ್ ಕ್ಯಾಂಪಲ್ಲಿ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ರಾತ್ರಿ 10 ಗಂಟೆ ಆದರೂ ಜನ ಇನ್ನು ಪೂಲಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ.
ಥಾರ್ ಡೆಸರ್ಟಲ್ಲಿ ನಮ್ಮ ಶ್ರೇಯಸ್ ಅವರು ರಗ್ ಹೊದ್ಕೊಂಡು ಮಲ್ಕೊಂಡಿದ್ದಾರೆ. ಪಾಪ ತುಂಬ ಚಳಿ ಇದೆ ಡೆಸರ್ಟಲ್ಲಿ. ಕ್ಯಾಂಪ್ ಚೆಕ್ಕಿಂಗ್ ಟೈಮು ಮಧ್ಯಾಹ್ನ 3 ಗಂಟೆ, ಚೆಕ್ಔಟ್ ಬೆಳಗ್ಗೆ 10 ಗಂಟೆ ಇರುತ್ತೆ. ನಾವಿವತ್ತು ಲೋಂಗೇವಾಲಾ ಯುದ್ಧ ಸ್ಥಳ ಮತ್ತು ಬೌಲಿಯನ್ವಾಲಾ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ.